ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೆಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಏನಪ್ಪ ಅಂತಂದ್ರೆ 13.2ರ ಮೂರನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ರೀತಿ ಇದೆ. ಕೆಳಗಿನ ದತ್ತಾಂಶವನ್ನು ಒಂದು ಗ್ರಾಮದ 200 ಕುಟುಂಬಗಳ ಒಂದು ಮಾಸಿಕ ಗೃಹೋಪಯೋಗಿ ವೆಚ್ಚದ ವಿತರಣೆಯನ್ನು ನೀಡುತ್ತಿದೆ. ಕುಟುಂಬಗಳ ಮಾಸಿಕ ವೆಚ್ಚವು ಬಹುಲಕವನ್ನು ಕಂಡುಹಿಡಿಯಿರಿ. ಅಲ್ಲದೆ ಮಾಸಿಕ ವೆಚ್ಚದ ಸರಾಸರಿಯನ್ನು ಸಹ ಕಂಡುಹಿಡಿಯಿರಿ ಅಂತ ಕೇಳಿದರೆ, ಸರಾಸರಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತೇಳಿ ನಿಮ್ಗೆ ಗೊತ್ತಿದೆ. ಅದನ್ನು ಏನಪ್ಪ ಅಂತಂದ್ರೆ ಕಂಡುಹಿಡಿಯಿರಿ. ಬಹುಲಕ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ಏನಪ್ಪ ಅಂತಂದ್ರೆ ನೋಡೋಣ. ಮೊದಲಿಗೆ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ವೆಚ್ಚವನ್ನು ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೇನಪ್ಪ ಅಂತಂದ್ರೆ CI ಅಂತಲೂ ಕರಿಬಹುದು, ಕ್ಲಾಸ್ ಇಂಟರ್ವಲ್ ಅಂತಲೂ ಕರಿಬಹುದು. ಇದಕ್ಕೇನಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಏನಪ್ಪ, ಕುಟುಂಬಗಳ ಸಂಖ್ಯೆ ಈ ರೀತಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ವೆಚ್ಚವನ್ನು ಕ್ವಶನ್ ರೀತಿ ಕೊಟ್ಟಿದ್ದಾರೆ. ವರ್ಗಾಂತರ 1000ದಿಂದ 1500, 1500ರಿಂದ 2000, 2000ದಿಂದ 2500, 2500ದಿಂದ 3000, 3000ದಿಂದ 3500, 3500ದಿಂದ 4000, 4000ದಿಂದ 4500, 4500ದಿಂದ 5000 ತನಕ ಏನಪ್ಪ ಅಂತಂದ್ರೆ ವೆಚ್ಚವನ್ನು ಕೊಟ್ಟಿದ್ದಾರೆ. ಕುಟುಂಬಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 24, 40, 33, 28, 30, 22, 16, 7 ನೋಡ್ರಿ. 1000ದಿಂದ 1500, 1500ರಿಂದ 2000, 2000ದಿಂದ 2500, 2500ದಿಂದ 3000, 3000ದಿಂದ 3500, 3500ದಿಂದ 4000, 4000ದಿಂದ 4500, 4500ದಿಂದ 5000. ಇದನ್ನೇಪ್ಪ ಅಂದ್ರೆ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. FI ಅನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆಪ್ಪ ಅಂದ್ರೆ 24, 40, 33, 28, 30, 22, 16, 7. ನಮಗೇನಪ್ಪ ಅಂತಂದ್ರೆ ಬಹುಲಕವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಯ ಅಂತ ಕೇಳಿದ್ದಾರೆ. ಸರಾಸರಿ ಏನಪ್ಪ ಅಂತಂದ್ರೆ ನಿಮ್ಗೆ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಬೇಕಾದ್ರೆ ಏನಪ್ಪ ಅಂತಂದ್ರೆ ಸರಾಸರಿ = ನೇರ ವಿಧಾನದಿಂದನೂ ಕಂಡುಹಿಡಿಬೋದು, ಅಂದಾಜು ವಿಧಾನದಿಂದನೂ ಕಂಡುಹಿಡಿಬೋದು, ಏನಪ್ಪ ಅಂತಂದ್ರೆ ಹಂತ ವಿಚಲನ ವಿಧಾನದಿಂದನೂ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಬೋದು. ನೋಡಿರಿ, ಸೂತ್ರ ಐತಿ ಏನಪ್ಪ ಅಂದ್ರೆ ನೇರ ವಿಧಾನದಿಂದ ಸರಾಸರಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದು x bar = ಸಿಗ್ಮಾ FI xi / ಸಿಗ್ಮಾ FI. ಈ ಸೂತ್ರವನ್ನು ಯೂಸ್ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ನೀವು ಸರಾಸರಿಯನ್ನು ಏನಪ್ಪ ಅಂತಂದ್ರೆ ಹಿಂದಿನ ಭಾಗದಲ್ಲಿ ಏನಪ್ಪ ಅಂತಂದ್ರೆ ಡಿಸ್ಕಸ್ ಮಾಡಿದ್ದೀವಿ. ಈ ಸೂತ್ರವನ್ನು ಯೂಸ್ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಅದೇ ರೀತಿ ಏನಪ್ಪ ಅಂದ್ರೆ ಬಹುಲಕ ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅನ್ನೋದು ಏನಪ್ಪ ಅಂತಂದ್ರೆ ಇಲ್ಲಿ ನೋಡೋಣ. ಬಹುಲಕದ ಸೂತ್ರ ನಮಗೆ ಗೊತ್ತಿದೆ. ಬಹುಲಕ L plus bracket F1 minus F0 divided by 2F1 minus F0 minus F2 into H. ಇಲ್ಲಿ ಏನಪ್ಪ ಅಂತಂದ್ರೆ ಬಹುಲಕವನ್ನು ಏನಪ್ಪ ಅಂತಂದ್ರೆ ವರ್ಗಾಂತರದ ಏನಪ್ಪ ಅಂತಂದ್ರೆ ಆವೃತ್ತಿ ಯಾವುದು ಹೆಚ್ಚುತ್ತೆ ಏನಪ್ಪ ಅಂತಂದ್ರೆ ಅಬ್ಸರ್ವ್ ಮಾಡಿರಿ. 24, 40, 33, 28, 30, 22, 16, 17 ಈ ಸಂಖ್ಯೆಯಲ್ಲಿ ಏನಪ್ಪ ಅಂತಂದ್ರೆ ಕೊಟ್ಟಂಥ ವರ್ಗಾಂತರದ ಆವೃತ್ತಿ ಯಾವುದು ಹೆಚ್ಚಿರುತ್ತೆ ನೋಡು, ಅದನ್ನು ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿರಿ,
ಯಾವತ್ತು ದೊಡ್ಡದಪ್ಪ ಅಂದ್ರೆ 40 ಅನ್ನೋದು ಏನಪ್ಪ ಅಂತಂದ್ರೆ ದೊಡ್ಡದಿದೆ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಈ ಏನಪ್ಪ ಅಂದ್ರೆ ವರ್ಗಾಂತರದ ಆವೃತ್ತಿ ಏನಪ್ಪ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಪ್ಪ ಅಂದ್ರೆ ಆಯ್ಕೆ ಏನಪ್ಪ ಅಂತಂದ್ರೆ ಸೆಲೆಕ್ಟ್ ಮಾಡಿದಂಥ ಆಯ್ಕೆ ಮಾಡ್ಕೊಂಡಿರೋಂತಹ ಏನಪ್ಪ ಅಂತಂದ್ರೆ ಆವೃತ್ತಿ ಏನಾಗಿರ್ತದೆ ಅಂದರೆ F1 ಆಗಿರ್ತದೆ. ಅದರ ಹಿಂದಿನ ಆವೃತ್ತಿ ಏನಾಗಿರ್ತದೆ ಅಂತಂದರೆ F0 ಆಗಿರ್ತದೆ. ಅದರ ಮುಂದಿನ ಆವೃತ್ತಿ ಏನಾಗಿರ್ತದೆ ಅಂದರೆ F2 ಆಗಿರ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಎಲ್ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಲಿಸ್ಟ್ ಏನಪ್ಪ ಅಂತಂದ್ರೆ ಲಿಸ್ಟ್ ಇದ್ದಂಗೆ ಏನಪ್ಪ ಅಂದ್ರೆ ವರ್ಗಾಂತರದ ಕೆಳಮಿತಿ ಆಯ್ಕೆ ಮಾಡ್ಕೊಂಡಂದು ಏನಪ್ಪ ಅಂತಂದ್ರೆ 1500 ಅನ್ನೋದು ಏನಪ್ಪ ಅಂತಂದ್ರೆ ವರ್ಗಾಂತರದ ಆವೃತ್ತಿ, ಅದು ಎಲ್ಲಾಗಿರ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಅವುಗಳ ಮಧ್ಯದಲ್ಲಿರುವಂತಹ ಅಂತರ ಎಷ್ಟು, ವರ್ಗಾಂತರದ ಅಂತರ ಎಷ್ಟಿದೆ ಅಂತ ಅನ್ನೋದಾದರೆ ಎಲ್ಲದರ ನಡುವ ಅಂತರ ಎಷ್ಟಿದೆ ಅಂದರೆ H = 500. ಏನಪ್ಪ ಅಂತಂದರೆ F0 ಸಿಕ್ಕಿದೆ, F1 ಸಿಕ್ಕಿದೆ, F2 ಸಿಕ್ಕಿದೆ, L ಸಿಕ್ಕಿದೆ, H ಸಿಕ್ಕಿದೆ ಅನ್ನಪ್ಪ ಅಂದ್ರೆ ಕೊಟ್ಟಂಥ ವ್ಯಾಲ್ಯೂಗಳನ್ನು ಏನಪ್ಪ ಅಂತಂದ್ರೆ ಸೂತ್ರದಲ್ಲಿ ಹಾಕಿ ಏನಪ್ಪ ಅಂದ್ರೆ ಸಿಂಪ್ಲಿಫಿಕೇಷನ್ ಮಾಡಿದ್ದೆ. ಆದರೆ ಏನಪ್ಪ ಅಂತಂದ್ರೆ ಬಹುಲಕವನ್ನು ಕಂಡುಹಿಡ್ದಂಗೆ ಆಗ್ತದೆ. ಬಹುಲಕ = L ಅಂದರೆ ಎಷ್ಟು 1500 ಪ್ಲಸ್ F1 ಅಂದರೆ ಎಷ್ಟು 40 ಮೈನಸ್ F0 ಅಂದರೆ ಎಷ್ಟು 24 ಡಿವೈಡೆಡ್ ಬೈ F1 ಅಂದರೆ ಏನಪ್ಪ 2F1 F2 F1 ಅಂದರೆ ಎಷ್ಟು 40 ಮೈನಸ್ F0 ಅಂದರೆ ಎಷ್ಟು 24 ಮೈನಸ್ F2 ಅಂದರೆ ಎಷ್ಟು 33 ಇಂಟು H ಅಂದರೆ ಎಷ್ಟು 500. ನೆಕ್ಸ್ಟ್ ಏನಪ್ಪ ಅಂತಂದ್ರೆ = 1500ಕ್ಕೆ 1500 ಅಷ್ಟೇ ಇಡ್ರಿ. 40 24 ಕಳೆದ್ರೆ ಎಷ್ಟು 16 ಡಿವೈಡೆಡ್ ಬೈ 2 40 ಎಷ್ಟು 80 ಮೈನಸ್ 24 ಮೈನಸ್ ಏನಪ್ಪ ಅಂತಂದ್ರೆ 33 ಎಷ್ಟಾಗ್ತದೆ -57 ಆಗ್ತದೆ ಇಂಟು 500. ನೆಕ್ಸ್ಟ್ ಏನಾಗ್ತದೆ 1500 ಪ್ಲಸ್ 16 5 ಎಷ್ಟು 16 5 80 ಮುಂದೆ 2 0 ಡಿವೈಡೆಡ್ ಬೈ 80 57 ಕಳೆದ್ರೆ ಎಷ್ಟು 23. ನೆಕ್ಸ್ಟ್ ಏನಾಗ್ತದೆ ನೋಡಿರಿ 1500 ಇಡ್ರಿ 23 1 23 23 3 23 23 4 24 7 0.082 ಎಷ್ಟಾಗ್ತದೆ 347.82. 1500 ಪ್ಲಸ್ 347.82 ಎಷ್ಟಾಗ್ತದೆ 1847.82. ಏನಪ್ಪ ಅಂತಂದ್ರೆ ಈ ಪ್ರಶ್ನೆಯ ಬಹುಲಕ ಎಷ್ಟಾಗ್ತದೆ ಅನ್ನೋದಾದರೆ 1847.82 ಬಹುಲಕ ಆಗ್ತದೆ. ಅದೇ ರೀತಿ ಈ ಪ್ರಶ್ನೆಯನ್ನು ತಿಳಿದಿದೆ ಅಂತ ಅನ್ಕೋತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ. ಕೆಳಗಿನ ವಿತರಣೆಯು ಭಾರತದ ರಾಜ್ಯಗಳಿಗೆ ಅನುಗುಣವಾಗಿ ಪ್ರೌಢಶಾಲೆಯಲ್ಲಿರುವ ಶಿಕ್ಷಕ ವಿದ್ಯಾರ್ಥಿ ಅನುಪಾತವನ್ನು ನೀಡುತ್ತಿದೆ. ಈ ದತ್ತಾಂಶದ ಬಹುಲಕ ಮತ್ತು ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಎರಡೂ ಅಳತೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ಅಂತ ಕೇಳಿದರೆ, ಏನಪ್ಪ ಅಂತ ಪ್ರತಿ ಶಿಕ್ಷಕನಿಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35, 35ರಿಂದ 40, 40ರಿಂದ 45, 45ರಿಂದ 50, 50ರಿಂದ 55. ಅದೇ ರೀತಿ ರಾಜ್ಯಗಳು ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ. ರಾಜ್ಯಗಳ ಸಂಖ್ಯೆ ಏನು ಕೊಟ್ಟಿದ್ದಾರೆ 3, 8, 9, 10, 3, 0, 0, 2. ನೋಡಿರಿ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ಪ್ರತಿ ಶಿಕ್ಷಕರಿಗೂ ವಿದ್ಯಾರ್ಥಿಗಳ ಸಂಖ್ಯೆ ಏನಪ್ಪ ಅಂತಂದ್ರೆ ವರ್ಗಾಂತರವನ್ನು ಕೊಟ್ಟಿದ್ದಾರೆ. ನೋಡ್ರಿ CI ಅಂತ ಬರ್ಕೊಳ್ಳೋಣ. ಏನಪ್ಪ ತಗೊಂಡಂಥ ರಾಜ್ಯಗಳು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. FI ಅಂತ ಬರ್ಕೊಳ್ಳೋಣ. ನೋಡಿರಿ ಎಷ್ಟರಿಂದ ಎಷ್ಟು ತನಕ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ
15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35, 35ರಿಂದ 40, 40ರಿಂದ 45, 45ರಿಂದ 50, 50ರಿಂದ 55. ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ ನೋಡಿರಿ, ಎಷ್ಟೆಷ್ಟು ಕೊಟ್ಟಿದ್ದಾರೆ? 3, 8, 9, 10, 3, 0, 0, 2. ಏನಪ್ಪ ಅಂತಂದ್ರೆ ಇಲ್ಲೇನು ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಸರಾಸರಿಯನ್ನು ಕಂಡುಹಿಡಿಯಿರಿ ಮತ್ತೇನಪ್ಪ ಅಂತಂದ್ರೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸರಾಸರಿಯನ್ನು ಕಂಡುಹಿಡಿಬೇಕಾದ್ರೆ ಏನಪ್ಪ ಅಂತಂದ್ರೆ ಸೂತ್ರವನ್ನು ಹಾಕ್ಬಿಡ್ತೀನಿ. ಸರಾಸರಿಯನ್ನು ಕಂಡುಹಿಡಿಯಿರಿ ನೀವು ಸ್ವಂತ. ಯಾಕೆಂದರೆ ಹಿಂದಿನ ಕ್ಲಾಸ್ದಾಗ ಏನಪ್ಪ ಅಂದ್ರೆ ಸರಾಸರಿಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಆ ಸರಾಸರಿಯನ್ನು ನಿಮ್ಗೆ ಕಂಡುಹಿಡ್ಲಿಕ್ಕೆ ಬರ್ತದ ಅಂತ ಅನ್ಕೋತಾ ಏನಪ್ಪ ಅಂದ್ರೆ ಬಹುಲಕವನ್ನು ಡೈರೆಕ್ಟ್ ಏನಪ್ಪ ಅಂತಂದ್ರೆ ಬಹುಲಕವನ್ನು ಕಂಡುಹಿಡಿಯೋದು ಯಾವ ರೀತಿ ಅಂತೇಳಿ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದ್ರೆ ಸರಾಸರಿ ಸೂತ್ರವನ್ನು ಹಾಕ್ಬಿಡ್ತೀನಿ ನೋಡಿರಿ. ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಅಥವಾ ಏನಪ್ಪ ಅಂದ್ರೆ ಇದು ನೇರ ವಿಧಾನದಿಂದ ಕಂಡುಹಿಡ್ಲಿಕ್ಕೆ ಬರ್ತದೆ. ಹಂತ ವಿಚಲನ ವಿಧಾನದಿಂದ ಕಂಡುಹಿಡ್ರಿ, ಏನಪ್ಪ ಅಂತಂದ್ರೆ ಅಂದಾಜು ವಿಧಾನದಿಂದ ಕಂಡುಹಿಡಿರಿ. ನೀವು ಯಾವ ವಿಧಾನದಿಂದನೂ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಬೋದು. ಅದೇ ರೀತಿ ಬಹುಲಕವನ್ನು ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದಾದರೆ ಬಹುಲಕದ ಸೂತ್ರ ನಮಗೆ ಗೊತ್ತಿದೆ. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರ್ಯಾಕೆಟ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F1 ಇಂಟು ಏನಪ್ಪ ಅಂತಂದ್ರೆ ಎಚ್ ಅಂತ ಬರ್ತದೆ. ಎಲ್ ಬೇಕಾಗಿದೆ, F1 ಬೇಕಾಗಿದೆ, F0 ಬೇಕಾಗಿದೆ, F2 ಬೇಕಾಗಿದೆ, ಇದೇನಪ್ಪ ಅಂತಂದ್ರೆ F2 ಏನಪ್ಪ ಅಂತಂದ್ರೆ ಎಚ್ ಬೇಕಾಗಿದೆ. ನೋಡಿರಿ, ಕೊಟ್ಟಂಥ ವರ್ಗಾಂತರದ ಆವೃತ್ತಿ ಯಾವುದು ದೊಡ್ಡ ಇರ್ತದೋ ಅದನ್ನು ಏನಪ್ಪ ಅಂತಂದ್ರೆ ನಾವು ಬಹುಲಕವಂತ ಏನಪ್ಪ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೋತೀವಿ. ಆ ಟೇಬಲನ್ನು ಏನಪ್ಪ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೋತೀವಿ. 3, 8 ಆವೃತ್ತಿ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಆವೃತ್ತಿ ಅಂತ ಕರಿತೀವಿ. ಆವೃತ್ತಿ ಯಾವತ್ತು ದೊಡ್ಡದ ನೋಡ್ರಿ? 3, 8, 9, 10, 3, 0, 0, 2. ಇದರಲ್ಲಿ ಏನಪ್ಪ ಅಂತಂದ್ರೆ 10 ಅನ್ನುವ ವರ್ಗಾಂತರದ ಆವೃತ್ತಿ ಏನಪ್ಪ ಅಂತಂದ್ರೆ ದೊಡ್ಡದಿದೆ. ಅದಕ್ಕೆಲ್ಲ ಏನಪ್ಪ ಅಂತಂದ್ರೆ ಇದನ್ನು ಸೆಲೆಕ್ಟ್ ಮಾಡೋಣ ನೋಡ್ರಿ. ಈ ಸೆಲೆಕ್ಟ್ ಮಾಡೋದಂಥದ್ದು ಏನಪ್ಪ ಅಂದ್ರೆ ಯಾವುದು ಏನಪ್ಪ ಅಂತಂದ್ರೆ ವರ್ಗಾಂತರದ ಆವೃತ್ತಿಯನ್ನು ಸೆಲೆಕ್ಟ್ ಮಾಡಿರ್ತೀವಿ ನೋಡು, ಆ ಆವೃತ್ತಿ ಏನಾಗಿರ್ತದೆ ಅನ್ನೋದಾದರೆ F1 ಆಗಿರ್ತದೆ. ಅದರ ಹಿಂದಿನ ಆವೃತ್ತಿ ಏನಾಗಿರ್ತದೆ ಅಂತಂದರೆ F0 ಆಗಿರ್ತದೆ. ಅದರ ಮುಂದಿನ ಆವೃತ್ತಿ ಏನಾಗಿರ್ತದೆ ಅನ್ನೋದಾದರೆ F2 ಆಗಿರ್ತದೆ. ಏನಪ್ಪ ಅಂತಂದ್ರೆ ಯಾವುದು ಸೆಲೆಕ್ಟ್ ವರ್ಗಾಂತರದ ಆವೃತ್ತಿ ಏನಪ್ಪ ಅಂತಂದ್ರೆ ಸೆಲೆಕ್ಟ್ ಮಾಡಿದ್ದೀವಿ ನೋಡು, ಅದರ ಕೆಳಮಿತಿ ಏನಾಗಿರ್ತದೆ ಅನ್ನೋದಾದರೆ ಎಲ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಎಷ್ಟಿದೆ? 30. ಅದೇ ರೀತಿ ವರ್ಗಾಂತರದ ಏನಪ್ಪ ಅಂತಂದ್ರೆ ಅಂತರ ಎಷ್ಟಿದೆ ಅಂತ ಅಬ್ಸರ್ವ್ ಮಾಡಿರಿ. 20 ಏನಪ್ಪ ಅಂತ 15 ಮತ್ತು 20ರ ನಡುವಿನ ಅಂತರ, 20 ಮತ್ತು 25ರ ನಡುವಿನ ಅಂತರ, 25, 30, 30 ಮತ್ತು 35, 35, 40, 40 ಮತ್ತು 45, 45, 50, 50 ಮತ್ತು 55 ಇವಷ್ಟು ಏನಪ್ಪ ಅಂತಂದ್ರೆ ವರ್ಗಾಂತರವನ್ನು ಅಬ್ಸರ್ವೇಷನ್ ಮಾಡೋದ ಕಡೆಗೆ ಏನಾಗ್ತದೆ? ವಸ್ತುಗಳ ನಡುವಿನ ಅಂತರ ಎಷ್ಟಿದೆ ಅನ್ನೋದಾದರೆ H = 5 ಅಂತರವನ್ನು ನಾವು ನೋಡ್ತೀವಿ. ಏನಪ್ಪ ಅಂತಂದ್ರೆ ಕೊಟ್ಟಂಥದ್ದು ವ್ಯಾಲ್ಯೂಗಳನ್ನು ಅಷ್ಟು ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಸೂತ್ರದೊಳಗೆ ಹಾಕಿ ಏನಪ್ಪ ಅಂದ್ರೆ ಸಿಂಪ್ಲಿಫಿಕೇಷನ್ ಮಾಡೋಣ ನೋಡಿರಿ. ಬಹುಲಕ ಈಕ್ವಲ್ ಟು ಎಲ್ ಅಂದರೆ ಎಷ್ಟು ಸಿಕ್ಕಿದೆ ನಮಗೆ? 30 ಪ್ಲಸ್ F1 ಅಂದರೆ ಎಷ್ಟು ನೋಡಿರಿ? 10 ಮೈನಸ್ F0 ಅಂದರೆ ಎಷ್ಟಿದೆ? 9 ಇದೆ. ಡಿವೈಡೆಡ್ ಬೈ 2 ಅಷ್ಟೇ ಇಡ್ರಿ. F1 ಅಂದರೆ ಎಷ್ಟು? 10 ಇದೆ. ಮೈನಸ್ F0 ಅಂದರೆ ಎಷ್ಟಿದೆ? 9 ಇದೆ. F2 ಅಂದರೆ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಇಂಟು H ಅಂದರೆ ವ್ಯಾಲ್ಯೂ ಎಷ್ಟಿದೆ? 5. ಬಹುಲಕ ಈಕ್ವಲ್ ಟು 30 ಅಷ್ಟೇ ಇಡ್ರಿ. ಹತ್ತಿರದಾಗ ಏನಪ್ಪ ಅಂತಂದ್ರೆ 9ಅನ್ನು ಕಳೆದ್ರೆ ಎಷ್ಟು ಉಳಿತದೆ? 1 ಉಳಿತದೆ. 2 ಹತ್ತಲೇ ಎಷ್ಟಾಗ್ತದೆ? 20 ಮೈನಸ್ ಏನಪ್ಪ -9 ಮೈನಸ್ 3 ಎಷ್ಟಾಗ್ತದೆ? -12 ಆಗ್ತದೆ. ಇಂಟು 5 ಈಕ್ವಲ್ ಟು 30 ಪ್ಲಸ್ 1 ಡಿವೈಡೆಡ್ ಬೈ 20ರದಾಗ 12 ಕಳೆದ್ರೆ ಎಷ್ಟು? 8 ಇಂಟು 5 ನೋಡಿರಿ. 30 ಪ್ಲಸ್ 1 ಇಲ್ಲೇ ಏನಪ್ಪ ಅಂತಂದ್ರೆ 5 1 5 ಅಷ್ಟೇ ಡಿವೈಡೆಡ್ ಬೈ 8 ಎಷ್ಟಾಗ್ತದೆ ನೋಡಿರಿ?
30ಕ್ಕೆ 30 ಅಷ್ಟೇ ಇಡ್ರಿ, ಪ್ಲಸ್ 8 ಒಂದಲೇ 8, 8ರದ ಮಗ್ಗಿದಾಗ ಏನಪ್ಪ ಅಂತಂದ್ರೆ 5 ಇರುವುದಿಲ್ಲ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಪಾಯಿಂಟ್ ಕೊಟ್ಟು 0 ಕೊಡೋಣ. 0.625 ಎಷ್ಟಾಗ್ತದೆ? 0.625 ಆಗ್ತದೆ. 30 ಪ್ಲಸ್ 0.625 ಎಷ್ಟಾಗ್ತದೆ ಆನ್ಸರ? ಬಹುಲಕ ಈಕ್ವಲ್ ಟು 30.625. ಏನಪ್ಪ ಅಂತಂದರೆ ಈ ಪ್ರಶ್ನೆಯ ಸರಾಸರಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಯ ಬಹುಲಕ ಎಷ್ಟಾಗ್ತದೆ ಅನ್ನೋದಾದರೆ 30.625 ಆಗ್ತದೆ. ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ 3ನೇ ಪ್ರಶ್ನೆ ಮತ್ತು 4ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ. 2 ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. 2 ಪ್ರಶ್ನೆಗೂ ಏನಪ್ಪ ಅಂದ್ರೆ ಸರಾಸರಿಯನ್ನು ಕಂಡುಹಿಡಿಬೇಕಾಗ್ತದೆ. ಆ ಸರಾಸರಿಯನ್ನು ಕಂಡುಹಿಡಿಬೇಕಾಗ್ತದೆ. ನೀವು ಯಾವ ವಿಧಾನದಿಂದ ಯೂಸ್ ಮಾಡಿಕೊಂಡ್ರೂ ಬರ್ತದೆ. ನೇರ ವಿಧಾನದಿಂದನೂ ಬರ್ತದೆ, ಏನಪ್ಪ ಅಂತಂದ್ರೆ ಹಂತ ವಿಚಲನ ವಿಧಾನದಿಂದನೂ ಕೂಡ ಬರ್ತದೆ, ಏನಪ್ಪ ಅಂತಂದ್ರೆ ಅಂದಾಜು ವಿಧಾನದಿಂದನೂ ಕೂಡ ಬರ್ತದೆ. ಅವು 3 ಸೂತ್ರವನ್ನು ಏನಪ್ಪ ಅಂತಂದ್ರೆ ಸ್ವಲ್ಪ ನೋಡೋಣ. ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಸೂತ್ರ ರಿವಿಷನ್ ಮಾಡೋಣ. ನೋಡ್ರಿ, ಸರಾಸರಿಯನ್ನು 3 ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ನೇರ ವಿಧಾನ, ಅಂದಾಜು ವಿಧಾನ, ಹಂತ ವಿಚಲನ ವಿಧಾನ ಅಂತ ಬರ್ತದೆ. ನೋಡ್ರಿ, ನೇರ ವಿಧಾನದಿಂದ ಸೂತ್ರವನ್ನು ಕಂಡುಹಿಡಿಯುವಂಥ ಏನಪ್ಪ ಅಂದ್ರೆ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಯಾವುದಿದೆ ಅಂದರೆ x ಬಾರ್ ಈಕ್ವಲ್ ಟು ಸಿಗ್ಮಾ fi xi ಡಿವೈಡೆಡ್ ಬೈ ಸಿಗ್ಮಾ fi. ಅದೇ ರೀತಿ ಏನಪ್ಪ ಅಂತಂದ್ರೆ ಅಂದಾಜು ವಿಧಾನದಿಂದ ಸೂತ್ರವನ್ನು ಯಾವುದಿದೆಯಪ್ಪ ಅಂತಂದರೆ a ಪ್ಲಸ್ ಸಿಗ್ಮಾ fi di ಡಿವೈಡೆಡ್ ಬೈ ಸಿಗ್ಮಾ fi. ಅದೇ ರೀತಿ ಹಂತ ವಿಚಲನ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಂದರೆ x ಬಾರ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ fi ui ಡಿವೈಡೆಡ್ ಬೈ ಸಿಗ್ಮಾ fi ಇಂಟು h. ನೋಡಿರಿ, ಅದೇ ರೀತಿ ಏನಪ್ಪ ಅಂದ್ರೆ ಬಹುಲಕವನ್ನು ಏನಪ್ಪ ಅಂತಂದ್ರೆ ಬಹುಲಕವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಂದರೆ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರಾಕೆಟ್ f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2 ಕ್ಲೋಸ್ ಬ್ರಾಕೆಟ್ ಇಂಟು h. ಏನಪ್ಪ ಅಂತಂದ್ರೆ ಈ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂತಂದ್ರೆ ಇದು ಬಹುಲಕ ಕಂಡುಹಿಡಿಯುವಂಥ ಸೂತ್ರ. ಸರಾಸರಿಯಲ್ಲಿ 3 ರೀತಿಯಾಗಿ ನೋಡ್ತೀವಿ. ಒಂದು ನೇರ ವಿಧಾನ, ಒಂದು ಅಂದಾಜು ವಿಧಾನ, ಒಂದು ಹಂತ ವಿಚಲನ ವಿಧಾನ ಅಂತ ನೋಡ್ತೀವಿ. ಏನಪ್ಪ ಅಂತಂದ್ರೆ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಏನಪ್ಪ ಅಂದ್ರೆ ಕ್ಲಾಸ್ದಲ್ಲಿ ಏನಪ್ಪ ಅಂತಂದ್ರೆ ಉಳಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ಧನ್ಯವಾದಗಳು.